ವಿಶೇಷವಾಗಿ ಭಗವಂತನ ರೂಪಗಳನ್ನು ವರ್ಣನ ಮಾಡಿರುವ ದಾಸರು ಮುಂದೆ ತಾರತಮ್ಯಕ್ಕೆ ಅನುಕೂಲವಾಗಿ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಹೊಗಳಿದ್ದಾರೆ ತನ್ನ ಪದಗಳಲ್ಲಿ. ಅದರಲ್ಲಿ ವಿಶೇಷವಾಗಿ ಭಗವಂತನ ಜೊತೆಯಾಗಿ ಯಾವಾಗಲಿರುವ ಸಮಣ ಹೇಳುವಂಥ ನಿತ್ಯಮುಕ್ತರಾದ ಮಹಾಲಕ್ಷ್ಮಿಯನ್ನು ಹೊಗಳಿದ ದಾಸರು ಮರಳು ಮಾಡಿ ಕೊಂಡೆಯಲ್ಲಿ ಮಹಾಲಕ್ಷ್ಮಿ ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ ಅಂತ ಹೇಳಿ ವಿಧ ವಿಧವಾಗಿ ಹೊಗಳುತ್ತಾ ಅಂಥ ಸಂಖ್ಯೆಯಿಲ್ಲದ ಭಾಗ್ಯದ ಕೊಡುವ ಆ ಮಹಾಲಕ್ಷ್ಮಿಯನ್ನು ಇಲ್ಲಿ ಹೊಗಳಿದ್ದಾರೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ. ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ. ಒಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುತ್ತಾಡಿ ಬಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ. ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ. ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ, ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ. ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ. ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಮರುಳು